ಎಲ್ಐಸಿ ಭೀಮಾ ಸಾಕಿ ಯೋಜನಾ. ಭಾರತೀಯ ಜೀವ ವಿಮಾ ನಿಗಮ ಎಲ್ಐಸಿ ಹೊಸದಾಗಿ ಪರಿಚಯಿಸಿರುವ ಎಲ್ಐಸಿ ಭೀಮಾ ಸಖಿ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ಔಪಚಾರಿಕವಾಗಿ ಚಾಲನೆ ನೀಡಿದರು. ಮಹಿಳಾ ಸಬಲೀಕರಣ ಅಭಿಯಾನದ ಭಾಗವಾಗಿ ಎಲ್ಐಸಿಯು ಮುಂಬರುವ ವರ್ಷದಲ್ಲಿ 1 ಲಕ್ಷದವರೆಗೆ ವಿಮಾದಾರರನ್ನು ನೇಮಿಸಿಕೊಳ್ಳುವ ಗುರಿ ಹೊಂದಿದೆ ಎಂದು ಹೇಳಿದರು. ಏನಿದು ಯೋಜನೆ? ಪೂರ್ಣ ವಿವರ ಇಲ್ಲಿದೆ. ಭಾರತೀಯ ಜೀವ ವಿಮಾ ನಿಗಮ ಎಲ್ಐಸಿ ಇತ್ತೀಚೆಗೆ ಹೊಸ ಯೋಜನೆ ಪರಿಚಯಿಸಿದೆ. ಕೆಲ ದಿನಗಳ ಹಿಂದೆಯಷ್ಟೇ ವಿದ್ಯಾರ್ಥಿಗಳಿಗಾಗಿ ಎಲ್ಐಸಿ ಗೋಲ್ಡನ್ ಜೂಬಿಲಿ ಸ್ಕಾಲರ್ಶಿಪ್ ಯೋಜನೆ ತಂದಿತ್ತು. ಇದರ ಅಡಿಯಲ್ಲಿ ಇಂಟರ್ಮಿಡಿಯೇಟ್, ಪದವಿ, ಡಿಪ್ಲೊಮಾ ಕೋರ್ಸ್ ಮುಗಿಸಿದವರಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ಇದೀಗ ಎಲ್ಐಸಿ ಭೀಮಾ ಸಖಿ ಯೋಜನೆ, ಎಲ್ಐಸಿ ಭೀಮಾ ಸಾಕಿ ಯೋಜನಾ ಯನ್ನು ಪರಿಚಯಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ಹರಿಯಾಣದ ಪಾಣಿಪತ್ನಲ್ಲಿ ಔಪಚಾರಿಕವಾಗಿ ಚಾಲನೆ ನೀಡಿದರು. ಮಹಿಳಾ ಸಬಲೀಕರಣದ ಪ್ರಮುಖ ಉದ್ದೇಶದೊಂದಿಗೆ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಅಂಗವಾಗಿ, ಮುಂದಿನ 12 ತಿಂಗಳುಗಳಲ್ಲಿ ಅಂದರೆ 1 ವರ್ಷದಲ್ಲಿ 1 ಲಕ್ಷ ವಿಮಾ ಕಾರ್ಯಕರ್ತರನ್ನು ನೇಮಿಸಿಕೊಳ್ಳುವ ಗುರಿ ಹೊಂದಲಾಗಿದೆ ಎಂದು ಎಲ್ಐಸಿ ಸೋಮವಾರ ತಿಳಿಸಿದೆ. ನಿಮಗೆ ನೀವೇ ಹೊಸ ವರ್ಷಕ್ಕೆ ಆರ್ಥಿಕ ಬೆಳವಣಿಗೆಯ ಉಡುಗೊರೆಯನ್ನು ನೀಡಿ. ಈ ಯೋಜನೆಯ ಭಾಗವಾಗಿ, ವಿಮಾ ಕಾರ್ಯಕರ್ತರಿಗೆ ಸ್ಟೈಫಂಡ್ಗಾಗಿ ₹840 ಕೋಟಿಗಳಷ್ಟು ವೆಚ್ಚವಾಗಲಿದೆ ಎಂದು ಎಲ್ಐಸಿ ಸಿಇಒ ಮತ್ತು ಎಂಡಿ ಸಿದ್ಧಾರ್ಥ ಮೊಹಾಂತಿ ಬಹಿರಂಗಪಡಿಸಿದ್ದಾರೆ. ಭೀಮಾ ಸಖಿ ಮೂಲಕ ನಾವು ಖರ್ಚು ಮಾಡುವ ವೆಚ್ಚಕ್ಕಿಂತ 5 ಪಟ್ಟು ಹೆಚ್ಚು ಹೊಸ ಪ್ರೀಮಿಯಂ ಸಂಗ್ರಹವನ್ನು ನಾವು ನಿರೀಕ್ಷಿಸುತ್ತೇವೆ. ಮೊದಲ ವರ್ಷದಲ್ಲಿಯೇ ಅಂದಾಜು ₹4,000 ಕೋಟಿ. ಹೊಸ ಪ್ರೀಮಿಯಂ ತರಬಹುದು ಎಂದು ಅಂದಾಜಿಸಲಾಗಿದೆ ಎಂದು ಮೊಹಾಂತಿ ವಿವರಿಸಿದರು. ಭೀಮಾ ಸಖಿ ಯೋಜನೆಯು ಎಲ್ಐಸಿ ಸೇವೆಗಳನ್ನು ಕುಗ್ರಾಮಗಳಿಗೂ ತಲುಪಿಸಲು ಉಪಯುಕ್ತವಾಗಿದೆ ಎಂದು ಮೊಹಾಂತಿ ಹೇಳಿದರು. ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಎಲ್ಐಸಿ ಭೀಮಾ ಸಖಿಯನ್ನು ನೇಮಿಸುವ ಯೋಜನೆ ಇದೆ ಎನ್ನಲಾಗಿದೆ. ನಿಯಂತ್ರಣದ ವಿಷಯದಲ್ಲಿ ಸವಾಲುಗಳಿದ್ದರೂ, ಮಾರುಕಟ್ಟೆ ಪಾಲನ್ನು ಮರಳಿ ಪಡೆಯಲಾಗುವುದು ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಯೋಜನೆಯ ಸಂಪೂರ್ಣ ವಿವರಗಳು. ಭೀಮಾ ಸಖಿಯಾಗಿ ನೇಮಕಗೊಂಡ ಮಹಿಳೆಯರಿಗೆ ವಿಮಾ ಕ್ಷೇತ್ರದಲ್ಲಿ ಕನಿಷ್ಠ 3 ವರ್ಷಗಳ ಕಾಲ ತರಬೇತಿ ನೀಡಲಾಗುತ್ತದೆ. ತರಬೇತಿ ಅವಧಿಯ ಮೊದಲ ವರ್ಷದಲ್ಲಿ ಪ್ರತಿ ತಿಂಗಳು ₹7,000 ಸ್ಟೈಫಂಡ್ ನೀಡಲಾಗುವುದು. ಎರಡನೇ ವರ್ಷದಲ್ಲಿ ಪ್ರತಿ ತಿಂಗಳು ತಿಂಗಳಿಗೆ ₹6,000, ಮೂರನೇ ವರ್ಷದಲ್ಲಿ ಪ್ರತಿ ತಿಂಗಳು ₹5,000 ಸ್ಟೈಫಂಡ್ ನೀಡಲಾಗುತ್ತದೆ. ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ, ಮಹಿಳೆಯರು ಎಲ್ಐಸಿ ಏಜೆಂಟ್ ಆಗಿ ಕೆಲಸ ಮಾಡಬಹುದು. ಪದವಿ ಮುಗಿಸಿದವರಿಗೂ ಎಲ್ಐಸಿಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಅವಕಾಶ ಸಿಗುತ್ತದೆ ಎಂದು ಹೇಳಬಹುದು. 10ನೇ ತರಗತಿಯಲ್ಲಿ ಉತ್ತೀರ್ಣರಾದ 18 ರಿಂದ 70 ವರ್ಷ ವಯಸ್ಸಿನ ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. 3 ವರ್ಷಗಳ ತರಬೇತಿ ನಂತರ ಉತ್ತಮ ಆದಾಯ ಗಳಿಸುವ ಅವಕಾಶವಿರುತ್ತದೆ. ಸಮಾಜದಲ್ಲಿ ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು ಸೇರಿದಂತೆ ಆರ್ಥಿಕ ಸಾಕ್ಷರತೆ ಮತ್ತು ವಿಮೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಯೋಜನೆಯ ಪ್ರಾಥಮಿಕ ಉದ್ದೇಶವಾಗಿದೆ ಎಂದು ಎಲ್ಐಸಿ ಸ್ಪಷ್ಟಪಡಿಸಿದೆ. ಅರ್ಜಿ ಸಲ್ಲಿಸಲು ಕಡ್ಡಾಯ ದಾಖಲೆಗಳು. ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅರ್ಜಿಯ ಜೊತೆಗೆ. ಕೆಳಗಿನ ದಾಖಲೆಗಳನ್ನು ಅರ್ಜಿ ನಮೂನೆಗೆ ಲಗತ್ತಿಸಬೇಕು. ವಯಸ್ಸಿನ ಪುರಾವೆಯ ಸ್ವಯಂ ದೃಢೀಕರಿಸಿದ ಪ್ರತಿ, ವಿಳಾಸ ಪುರಾವೆಯ ಸ್ವಯಂ ದೃಢೀಕರಿಸಿದ ಪ್ರತಿ, ಶೈಕ್ಷಣಿಕ ಅರ್ಹತೆಯ ಪ್ರಮಾಣಪತ್ರದ ಸ್ವಯಂ ದೃಢೀಕರಿಸಿದ ಪ್ರತಿ. IRDA ಪರೀಕ್ಷೆ ಇರುತ್ತದೆ. ಒದಗಿಸಿದ ಮಾಹಿತಿಯು ಅಪೂರ್ಣವಾಗಿದ್ದರೆ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಹಿಂದೆ ಸಂಪರ್ಕಿಸಿ 8792742726.